ಕಾಂತಾರ ಎಂಬ ಚಲನಚಿತ್ರ 2 ಭಾಗವಾಗಿ ತೆರೆಕಂಡು ಈಗಾಗಲೇ ದಾಖಲೆಯ ಗಳಿಕೆ ಕಂಡಿದೆ. ಹಾಗೆ ಸಿನಿಮಾ ನೋಡಿದ ಪ್ರತಿಯೊಬ್ಬರು ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಕರಾವಳಿಯ ವಿಶಿಷ್ಟ ಸಂಪ್ರದಾಯ ಆಚರಣೆಗಳನ್ನು ತೆರೆ ಮೇಲೆ ಕಟ್ಟಿಕೊಡುವಲ್ಲಿ ರಿಷಬ್ ಶೆಟ್ಟಿ ಗೆದ್ದಿದ್ದಾರೆ. ಮೊದಲ ಭಾಗದಲ್ಲಿ ಕಂಬಳದಿಂದ ಆರಂಭಗೊಂಡು ದೈವಾರಾಧನೆಯವರೆಗೆ ಸಿನಿಮಾದಲ್ಲಿ ತೋರಿಸಲಾಗಿತ್ತು. ಕರಾವಳಿ ಭಾಗದ ಈ ಆಚರಣೆ ಇಡೀ ವಿಶ್ವಕ್ಕೆ ತೆರೆ ಮೇಲೆ ಪ್ರದರ್ಶನಗೊಂಡಿತ್ತು. ಹಾಗೆ ಶ್ರೀಮಂತ ಆಚರಣೆಗಳು ಅದರ ಹಿನ್ನೆಲೆಯನ್ನು ಕಂಡು ಜನರು ಕೂಡ ವಿಸ್ಮಿತರಾಗಿದ್ದರು. ದೈವಾರಾಧನೆಯ ಕುರಿತಾದ ಹಾಗೆ ತುಳುನಾಡ ಸಂಪ್ರದಾಯವನ್ನು ಜನರು ತೆರೆ ಮೇಲೆ ನೋಡಿದ್ದರು. ಹಾಗೆ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿಯೂ ಕೂಡ ದೈವಾರಾಧನೆಯನ್ನು ನೋಡಬಹುದು. ಹಾಗೆ ಕರಾವಳಿಯ ವಿಭಿನ್ನ ಆಚರಣೆಯನ್ನು ತೆರೆ ಮೇಲೆ ನೋಡಬಹುದು. ಕಾಂತಾರ ಕೇವಲ ಸಿನಿಮಾವಾಗಿ ಉಳಿದಿಲ್ಲ, ಅದು ತುಳು ಸಂಸ್ಕೃತಿಯ ಅಧ್ಯಯನ ಸಾಮಗ್ರಿಯಾಗಿ ತೆರೆ ಮೇಲೆ ಕಂಡಿದೆ. ರಿಷಬ್ ಶೆಟ್ಟಿ ಹಲವು ವರ್ಷಗಳ ಅಧ್ಯಯನ ಹಾಗೆ ಪರಿಶ್ರಮವನ್ನು ಇದಕ್ಕಾಗಿ ಮೀಸಲಿಟ್ಟಿದ್ದರು. ಕಾಂತಾರದಲ್ಲಿ ತೋರಿಸಲಾದ ಪಂಜುರ್ಲಿ ದೈವ ಹುಟ್ಟುವ ಬಗೆ ಹಾಗೂ ಅದರ ಮೂಲವನ್ನು ನೀವು ನಮ್ಮ ಚಾನೆಲ್ನ ಇನ್ನೊಂದು ವಿಡಿಯೋದಲ್ಲಿ ನೋಡಿರಬಹುದು. ಆದರೆ ಪೂರ್ಣ ಪ್ರಮಾಣದಲ್ಲಿ ಅಥವಾ ಸಿನಿಮಾಗಳಲ್ಲಿ ಈ ಕುರಿತಾದ ಉಲ್ಲೇಖಗಳು ಸಿಗುವುದು ಬಹಳ ಕಡಿಮೆ. ಕಾಂತಾರ ಚಾಪ್ಟರ್ 1ರಲ್ಲಿ ಬೆರ್ಮೆ ಅಥವಾ ಬೆರ್ಮೆರೆಂಬ ಹೆಸರು ನೀವು ಕೂಡ ಕೇಳಿರಬಹುದು. ಸಿನಿಮಾ ನೋಡಿದ ಮಂದಿ ಬೆರ್ಮೆ ದೈವದ ಕುರಿತಾಗಿ ಮಾತನಾಡಿಕೊಳ್ಳುವುದು ಕೇಳಿರಬಹುದು. ಹಾಗಾದರೆ ತುಳುನಾಡಲ್ಲಿ ಈ ಬೆರ್ಮೆರ್ ದೈವವನ್ನು ಏಕೆ ಪೂಜಿಸುತ್ತಾರೆ? ತುಳುವರ ಆದಿಮೂಲದ ದೈವ ಬೆರ್ಮೆರ್ ಯಾರು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬೆರ್ಮೆರ್ ದೈವವು ಅತ್ಯಂತ ಹಳೆಯ ದೈವಗಳಲ್ಲಿ ಒಂದನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿತ್ತು. ಬೆರ್ಮೆರ್ ಪದದಾನದ ಪ್ರಕಾರ ಮಿತ್ತಮೇಗಿ ಲೋಕೊಡು ಬೊಲ್ಪು ದೇವಿರು ಉಂಡಾನಗ ತಿರ್ತಿಡು ಭೂಮಿಲೋಕ ಉಂಡಾಂಡು ಏಳ್ಕಡಲ್ಲ ನಡುಟು ಉಂಡಾಯನ ಬೆರ್ಮೆರ್ ತುಳುನಾಡು ಉಣ್ಮಲ್ತೆರು. ಇದರ ಅರ್ಥ ಸೂರ್ಯ ಮತ್ತು ಭೂಮಿಯ ಜನ್ಮ ಸಂಭವಿಸಿದಾಗ 7 ಸಮುದ್ರದ ನಡುವೆ ಜನಿಸಿದ ಬೆರ್ಮೆರ್ ತುಳುನಾಡನ್ನು ಸೃಷ್ಟಿಸಿದನು ಎಂದು. ಬೆರ್ಮರನ ಜನನ ನಿಖರವಾಗಿಲ್ಲ. ಈ ಬೆರ್ಮರನನ್ನು ಸರ್ವೋಚ್ಚ ದೈವ ಮತ್ತು ಎಲ್ಲ ದೈವಗಳ ಮುಖ್ಯಸ್ಥ ಎಂದು ಕರೆಯಲಾಗುತ್ತದೆ. ಬೆರ್ಮರನನ್ನು ಸಾಮಾನ್ಯವಾಗಿ ಕಾಡಿನಲ್ಲಿ ನಿರ್ಮಾಣ ಮಾಡದ ಕಲ್ಲಿನಲ್ಲಿ ಮರಗಳ ಕೆಳಗೆ ಪೂಜಿಸಲಾಗುತ್ತಿತ್ತು. ಮಾನವನು ಕಾಡಿನಿಂದ ಕೃಷಿಗೆ ವಿಕಸನಗೊಳ್ಳುವ ಮೊದಲೇ ಬೆರ್ಮರನನ್ನು ಪೂಜಿಸಲಾಗುತ್ತಿದ್ದಿರಬಹುದು. ಬೆರ್ಮರನನ್ನು ಎಲ್ಲ ದೈವಗಳ ಮುಖ್ಯಸ್ಥ ಎಂದು ಪರಿಗಣಿಸಲಾಗಿದೆ. ಎಲ್ಲ ದೈವಗಳಲ್ಲಿ ಹಿರಿಯವನು ಬೆರ್ಮರ. ಕೋಲವನ್ನು ಬೆರ್ಮರ ದೈವಕ್ಕೂ ನೀಡಲಾಗಿದೆ. ತುಳುನಾಡು ಬೆರ್ಮರನನ್ನು ಕೈಯಲ್ಲಿ ಕತ್ತಿ ಹಿಡಿದು ಕುದುರೆಯ ಮೇಲೆ ಕುಳಿತ ಯೋಧನ ರೂಪದಲ್ಲಿ ಚಿತ್ರಿಸಲಾಗಿದೆ. ಈ ರೀತಿಯ ಬೆರ್ಮರ ಪೂಜೆಯು ಜೈನರಲ್ಲಿಯೂ ಕಂಡುಬರುತ್ತದೆ. ಅವರು ಬೆರ್ಮರನನ್ನು ಯೋಧ ದೇವರಾಗಿ ಪ್ರತಿನಿಧಿಸುತ್ತಾರೆ. ತುಳುನಾಡಿನ ಪೋತಲ ಪಾಂಡ್ಯನ ಪ್ರಾಚೀನ ಕಥೆಯಲ್ಲಿ ನರಬಲಿ ಕೇಳಿದ ಮೊದಲ ದೇವರು ನಮಗೆ ಸಿಗುತ್ತಾನೆ. ಇದನ್ನು ಕುಂಡೋದರ ಎಂದು ಕರೆಯಲಾಗುತ್ತಿತ್ತು. ಈ ಕಥೆಯಲ್ಲಿ ಮಾತ್ರ ನಾವು ಈ ದೈವವನ್ನು ಕಾಣುತ್ತೇವೆ. ಆದ್ದರಿಂದ ನಂತರ ಕುಂಡೋದರ ದೈವವನ್ನು ಬೆರ್ಮರ್ ದೈವ ಎಂದು ಪೂಜಿಸಲಾಗುತ್ತಿತ್ತು. ಸಿರಿಪಾರ್ದನದಲ್ಲಿ ತನ್ನ ಪತ್ನಿ ಮತ್ತು ಏಕೈಕ ಮಗಳನ್ನು ಕಳೆದುಕೊಂಡ ಸಮಯದಲ್ಲಿ ತನ್ನ ಸತ್ಯನಾಪುರ ಅರಮನೆಗೆ ಸ್ವೀಕಾರಾರ್ಹ ಉತ್ತರಾಧಿಕಾರಿಯ ಅನುಪಸ್ಥಿತಿಯ ಬಗ್ಗೆ ಬೆರ್ಮ ಆಳ್ವ ಗಂಭೀರವಾಗಿ ಚಿಂತಿತನಾಗಿದ್ದನು. ಬೆರ್ಮರು ಬ್ರಾಹ್ಮಣನಂತೆ ವೇಷ ಧರಿಸಿ ಬೆರ್ಮ ಆಳ್ವನನ್ನು ಭೇಟಿ ಮಾಡಿ ಬೆರ್ಮ ಮತ್ತು ಲೆಕ್ಕಸಿರಿ, ನಂದಿಕೋಣೆ, ನಾಗೆ ಮುಂತಾದ ದೈವಗಳ ದೇಗುಲಗಳನ್ನು ಪೂಜಿಸಲು ಹೇಳಿದನು ಮತ್ತು ಅವರ ದೇವಾಲಯವು ನಿರ್ವಹಣೆ ಇಲ್ಲದೆ ಹಾಳಾಗಿತ್ತು ಎಂದು ಅದು ಹೇಳುತ್ತದೆ. ತುಳುನಾಡಿನ ಜನರು ಅನಾದಿ ಕಾಲದಿಂದಲೂ ಬೆರ್ಮೆರರನ್ನು ಮೂಲದೇವರು ಎಂದು ನಂಬಿದ್ದರು, ಹಾಗೆ ಪೂಜಿಸುತ್ತಿದ್ದರು. ವೈದಿಕ ಪೌರಾಣಿಕ ದೇವತೆಗಳು ತುಳುನಾಡಿಗೆ ಬಂದಾಗ ಮತ್ತು ಅವರ ಪ್ರಭಾವವು ಬೆರ್ಮೆರೆಯ ಆರಾಧನೆಯನ್ನು ಕಡಿಮೆ ಮಾಡಲು ಕಾರಣವಾಯಿತು. ಆನಂತರ ಬೆರ್ಮೆರ್ ನಾಗಬ್ರಹ್ಮನಾದನು ಎಂದು ಹೇಳಲಾಗಿದೆ. ತದನಂತರ ನಾಗನನ್ನು ಕುಮಾರನಾಗಿಯೂ ಸುಬ್ರಹ್ಮಣ್ಯ ದೇವರಾಗಿಯೂ ಪೂಜಿಸುವ ಆಚರಣೆ ಬಂದಿತು. ಹೀಗಾಗಿ ನಾಗಬೆರ್ಮೆರ್ ಹಾಗೆ ಪಂಜುರ್ಲಿಯ ಕೋಲಗಳಲ್ಲಿ ಕುಕ್ಕೆ ಸುಬ್ರಹ್ಮಣ್ಯನ ನೆನೆಯುವ ಸಾಲುಗಳು ಸಿಗುವುದನ್ನು ನೋಡಬಹುದು. ಬ್ರಹ್ಮನ ಗ್ರಾಮೀಣ ರೂಪ ಬೆರ್ಮೆರಲ್ಲ, ಬ್ರಹ್ಮನ ತದ್ಭವ ರೂಪ ಬೊಮ್ಮ ಎಂದು ಕರೆಯಲಾಗಿದೆ. ತುಳುನಾಡಿನ ನಾಗಬನ, ಆಲಡೆ, ಗರೋಡಿ, ಸತ್ಯಸಾರಮಾಣಿ ಸ್ಥಾನ, ಮೊಗೇರ ಸ್ಥಾನ ಮತ್ತು ಜೈನ ಬಸದಿಯಂತಹ ಸ್ಥಳಗಳಲ್ಲಿ ಬೆರ್ಮೆರ್ನ ಗುಂಡ ಅಸ್ತಿತ್ವದಲ್ಲಿದೆ. ಪಾಡ್ದನ ಎಂದು ಕರೆಯಲ್ಪಡುವ ತುಳು ಜನರ ಸಾಹಿತ್ಯಿಕ ಜಾನಪದ ಸಾಹಿತ್ಯವು ತುಳುನಾಡಿನ ಕೋಟಿ ಮತ್ತು ಚೆನ್ನಯರು ಬೆರ್ಮೆರನ್ನು ಪೂಜಿಸುವುದನ್ನು ವಿವರಿಸುತ್ತದೆ. ಕಾಂತಾರದಲ್ಲಿ ಉಲ್ಕೆಯ ರೂಪದಲ್ಲಿ ಒಂದು ಬೆಂಕಿ ಚೆಂಡು ಭೂಮಿಗೆ ಬೀಳುವ ದೃಶ್ಯ ಹೊಂದಿದೆ. ಇದು ಶಿವನಿಗೆ ಸಂಬಂಧಿಸಿದಂತಹ ವಿಚಾರವಾಗಿದೆ. ಕೈಲಾಸದಲ್ಲಿ ಪಾರ್ವತಿಗೆ ಭಸ್ಮದಲ್ಲಿ ಕಲ್ಲೊಂದು ಸಿಗುತ್ತದೆ. ಅದನ್ನು ಶಿವನಿಗೆ ಕೊಟ್ಟಾಗ ಆತ ಅದನ್ನು ಭೂಮಿಗೆ ಎಸೆಯುತ್ತಾನೆ. ಅದರಿಂದ ಹುಟ್ಟುವುದೇ ಗುಳಿಗ. ಉಳಿದ ಶಿವಗಣವಾಗಿ ಸೇವೆ ಸಲ್ಲಿಸುತ್ತಾ ಇರುವಾಗ ಒಂದು ತಪ್ಪು ಮಾಡಿ ಸಂಖ್ಯೆ ಮತ್ತು ಕಾಳಿಭದ್ರ ಕುಮಾರನಾಗಿ ಹುಟ್ಟುವಂತೆ ಶಾಪ ಪಡೆದ ಎಂಬ ಕಥೆಯಿದೆ. ತುಳುವರಲ್ಲದವರು ತುಳುನಾಡಿಗೆ ಬಂದಾಗ ಆರಂಭಿಕ ತುಳುವರು ಮಾಡುತ್ತಿರುವುದು ಸಂಪೂರ್ಣವಾಗಿ ತಪ್ಪು ಎಂದು ಹೇಳಲು ಪ್ರಾರಂಭಿಸಿದರು ಮತ್ತು ಅವರ ಸಂಪ್ರದಾಯವನ್ನು ಜಾರಿಗೆ ತರಲು ಪ್ರಾರಂಭಿಸಿದರು. ಇದರಿಂದಾಗಿ ತುಳುನಾಡಿನ ಬೆರ್ಮೆರ್ ಪರಿಕಲ್ಪನೆಯು ನಿಧಾನವಾಗಿ ಕಣ್ಮರೆಯಾಗುತ್ತಿದೆ. ಬೆರ್ಮೆರೆಂಬ ಪದವು ಬ್ರಹ್ಮವಾಗಿ ಬದಲಾಗುತ್ತಿದೆ.
ಮತ್ತು ನಾಗಬ್ರಹ್ಮ ಎಂದು ಪೂಜಿಸಲು ಪ್ರಾರಂಭಿಸಿದೆ. ಪ್ರಸ್ತುತ ಪದ್ಧತಿಗಳು ನಮ್ಮ ಪೂರ್ವಜರು ಅನುಸರಿಸುತ್ತಿದ್ದ ಪದ್ಧತಿಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಬೆರ್ಮೇರ್ ಅವರನ್ನು ಪೂಜಿಸುವ ಅದೇ ಪದ್ಧತಿಗೆ ಹಿಂತಿರುಗುವುದು ಅಸಾಧ್ಯವಾಗಿದೆ. ತುಳುನಾಡ ಬೆರ್ಮೇರ್ ಮತ್ತು ಬ್ರಹ್ಮದೇವರು ಸ್ವಭಾವತಃ ಹೋಲುತ್ತಾರೆ. ಅವರ ಕೆಲವು ಗುಣಲಕ್ಷಣಗಳಿಂದಾಗಿ ಅರ್ಥದಲ್ಲಿ ಅವರಿಬ್ಬರು ಸೃಷ್ಟಿಯ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಬಹುಶಃ ನಮ್ಮ ಪ್ರಾಚೀನ ಪೂರ್ವಜರು ಏನು ಮಾಡುತ್ತಿದ್ದರೂ ಅದು ತಪ್ಪು ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಯಾವುದೇ ಸಂಪ್ರದಾಯ ಅಥವಾ ಸಂಸ್ಕೃತಿಯನ್ನು ಅನುಸರಿಸುವ ಮೂಲ ಕಲ್ಪನೆ ಎಂದರೆ ನಾವು ಎಲ್ಲಿಂದ ಬಂದಿದ್ದೇವೆ ಮತ್ತು ನಮ್ಮ ಪೂರ್ವಜರ ಮೂಲವನ್ನು ತಿಳಿದುಕೊಳ್ಳುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು. ನಮ್ಮ ಪೂರ್ವಜರು ಆಚರಿಸುತ್ತಿದ್ದ ಪದ್ಧತಿಗಳ ಸತ್ಯ ಮತ್ತು ಅರ್ಥ ನಮಗೆ ತಿಳಿದಿಲ್ಲದಿದ್ದರೆ ನಾವು ನಮ್ಮದೇ ಆದ ಆಚರಣೆಗಳನ್ನು ತಿರಸ್ಕರಿಸುವ ಅಥವಾ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳದೆ ಕುರುಡಾಗಿ ಅವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ತೀರ್ಮಾನಿಸಬಹುದು. ಭವಿಷ್ಯದ ಪೀಳಿಗೆಗಳು ನಮ್ಮ ಸಂಸ್ಕೃತಿಯನ್ನು ಪ್ರಶ್ನಿಸುವ ಸಾಧ್ಯತೆ ಇದೆ. ಅದಕ್ಕೆ ನಮಗೆ ಎಂದಿಗೂ ಉತ್ತರ ಸಿಗದಿರಬಹುದು.